ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಒಂದು ಸ್ಪೆಷಲ್ ಸ್ಟಾರ್ಟರ್ ರೆಸಿಪಿ, ಚಿಕನ್ ಟಿಕ್ಕಾ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಹೊರಗಡೆ ಎಲ್ಲ ಹೋದಾಗ ರೆಸ್ಟೋರೆಂಟಲ್ಲೆಲ್ಲ ಯಾವಾಗಲೂ ಮಕ್ಕಳು ಚಿಕನ್ ಟಿಕ್ಕಾ ಈ ಥರ ಎಲ್ಲ ಕೇಳ್ತಿರ್ತಾರೆ ಅಲ್ವಾ? ಮನೇಲೇ ಬನ್ನಿ, ಸುಲಭವಾಗಿ ಹೈಜೆನಿಕ್ ಆಗಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಫುಲ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕಸ್ತೂರಿ ಮೆಥಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1-2 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕೊಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ತಿಂತೀನಿ ಅನ್ನಂಗಿದ್ರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಡಿ. ಕ್ಯೂಬ್ಸ್ ಆಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೆಟೊ, 1/4 kg ಚಿಕನ್ನು. ಇದು ಬರೀ ನಾನು ಖಂಡದ ಪೀಸ್ ಮಾತ್ರ ತೊಗೊಂಡಿದ್ದೀನಿ, ಮೂಳೆ ಇರೋದು ತೊಗೋಬೇಡಿ. ಬೋನ್ಲೆಸ್ ಚಿಕನ್ನ ತೊಗೊಂಡು ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಅದನ್ನು ಕಟ್ ಮಾಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ? ಇವಾಗ 1-2 ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಚಿಕನ್ ಅಷ್ಟರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದಿರುತ್ತೆ. ಮೊಸರು ಮತ್ತು ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಚಿಕನ್ ಕೂಡ ಸಾಫ್ಟಾಗಿ ಇರುತ್ತೆ. ನೋಡಿ, ಇವಾಗ 1-2 ಗಂಟೆ ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೆಂದಷ್ಟು ಚಿಕನ್ ಉಪ್ಪು ಖಾರ ಹಿಡ್ದಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ, ರಬ್ಬರ್ ಥರ ಆಗಲ್ಲ. ಇವಾಗ ಈ ಥರ ಚಾಪ್ ಸ್ಟಿಕ್ಸ್ ಇರುತ್ತಲ್ವ, ಆ ಥರ ಸ್ಟಿಕ್ಗಾದ್ರೂ ಹಾಕೋಬೋದು. ಇಲ್ಲ ಅಂದರೆ ಚಾಪ್ ಸ್ಟಿಕ್ ಇಲ್ಲ ಅಂತಂದರೆ ಸಣ್ಣ ಸಣ್ಣದು ಟೂತ್ ಪಿಕ್ ಆದ್ರೂ 1-2 ಪೀಸ್ ಚಿಕನ್ನು ಮತ್ತು 1 ಪೀಸ್ ಟೊಮೆಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲನೂ ನೀಟಾಗಿ ಒಂದೊಂದೇ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಆಗುತ್ತೆ. ಈ ಥರ ಚಾಪ್ ಸ್ಟಿಕ್ ಎಲ್ಲ ಇಲ್ಲ ಅಂತ ಅಂದರೆ ನೀವು ಬೇಕಿದ್ದರೆ ಹಾಗೇ ತವದಲ್ಲಿ ಅಥವಾ ಫ್ರೈಯಿಂಗ್ ಪ್ಯಾನಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಹಾಗೇ ಫ್ರೈ ಮಾಡಿಕೊಂಡ್ರು ಒಂದು 5-15 ನಿಮಿಷ ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿರುತ್ತೆ. ಎಲ್ಲನೂ ಒಂದೊಂದಾಗಿ ನೀಟಾಗಿ ಚಾಪ್ ಸ್ಟಿಕ್ಗೆ ಹಾಕೊಳ್ಳೋಣ. ಕೆಂಡದಲ್ಲೇ ಸುಡಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗೆಲ್ಲನೂ ನೀಟಾಗಿ ಚಾಪ್ ಸ್ಟಿಕ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಕೆಂಡದ ಮೇಲೆ ಸುಡ್ತೀವಿ ಅಂದರೆ ಡೈರೆಕ್ಟಾಗಿ ಹಾಗೇ ಕೆಂಡದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೇ ಸುಟ್ಕೋಬೋದು. ಕೆಂಡ ಇಲ್ಲ ಅಂತ ಅಂದರೆ ಈ ಥರ ಫ್ರೈಯಿಂಗ್ ಪ್ಯಾನಲ್ಲಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಬೇಕಾದರೆ ಸ್ಟವ್ದು ಫ್ಲೇಮ್ಗೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬೇಕು ಅಂತ ಅಂದರೆ ಆ ಥರ ಸ್ಟವ್ದು ಫ್ಲೇಮ್ಗೊಂಚೂರು ಒಂದು 5-10 ಸೆಕೆಂಡ್ ಇದು ಮಾಡ್ಕೊಂಡ್ರೂ ತಂದೂರಿ ಫ್ಲೇವರ್ ಚೆನ್ನಾಗೇ ಇರುತ್ತೆ. ನೋಡಿ, ಇವಾಗ ನೀಟಾಗೆಲ್ಲನೂ ಇಟ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಎಲ್ಲ ಸೈಡು ನೀಟಾಗಿ ಟರ್ನ್ ಮಾಡಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋ ಥರ ನಿಧಾನಕ್ಕೆ ಬೇಯಿಸ್ಕೋಬೇಕು. ಎಣ್ಣೆ ಬೇಡ ಅಂತ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ, ಬೇಕಾದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಡಯಟ್ ಮಾಡೋರೆಲ್ಲ ಜಾಸ್ತಿ ಎಣ್ಣೆ ಬೇಡ ಅಂತ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ
ಡ್ರೈ ಆಗಿದೆ, ಎಣ್ಣೆ ಕೂಡ ಇಟ್ಕೊಂಡಿದೆ. ಇವಾಗ ಒಂದು 5ರಿಂದ 10 ಸೆಕೆಂಡ್ ಈ ಥರ ಫ್ಲೇಮ್ಗೆ ಇಟ್ಕೊಂಡು ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಬಂತು ಅಂದ್ರೇ ಸ್ವಲ್ಪ ಸ್ಮೋಕಿ ಫ್ಲೇವರ್ ಥರ ಚೆನ್ನಾಗಿರುತ್ತೆ. ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ತವದಲ್ಲೇ ಚೆನ್ನಾಗಿ ಎಲ್ಲನೂ ನೀಟಾಗಿ ಫ್ರೈ ಆಗಿರುತ್ತೆ. ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಚಿಕನ್ ಟಿಕ್ಕಾ ಮನೇಲೇ ಸುಲಭವಾಗಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಹಾಕೋ ರೆಸಿಪೀಸ್ನೆಲ್ಲ ಪೂರ್ತಿ ನೋಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.